ಕರ್ನಾಟಕದಲ್ಲಿ ಒಂದಾದರೂ ಅಖಿಲ ಭಾರತ ವೈದ್ಯಕೀಯ ವಿಜ್ಞಾನ ಸಂಸ್ಥೆ ಏಮ್ಸ್ ಅನ್ನು ಸ್ಥಾಪಿಸುವಂತೆ ಕೇಂದ್ರ ಸರ್ಕಾರಕ್ಕೆ ರಾಜ್ಯಸಭಾ ಸದಸ್ಯೆ ಸುಧಾಮೂರ್ತಿ ರಾಜ್ಯಸಭೆಯಲ್ಲಿಂದು ಮನವಿ ಮಾಡಿದರು. ಕನ್ನಡದಲ್ಲಿಯೇ ಮಾತನಾಡಿದ ಅವರು, ಕೇಂದ್ರ ಸರ್ಕಾರ ಈಗಾಗಲೇ ಹಲವು ರಾಜ್ಯಗಳಲ್ಲಿ ಏಮ್ಸ್ ಸ್ಥಾಪನೆ ಮಾಡಿದೆ, ಆದರೆ ಕರ್ನಾಟಕದಲ್ಲಿ ಇದರ ಅಗತ್ಯವಿದೆ ಎಂದರು. ಏಮ್ಸ್ ಅನ್ನು ಮಹಾನಗರಗಳ ಬದಲು ಉತ್ತರ ಕರ್ನಾಟಕ ಭಾಗದಲ್ಲಿ ಸ್ಥಾಪನೆ ಮಾಡಬೇಕಿದೆ. ಅತ್ಯಂತ ಹಿಂದುಳಿದ ಜಿಲ್ಲೆ ಎಂದೆನಿಸಿರುವ ರಾಯಚೂರಿನಲ್ಲಿ ಸ್ಥಾಪಿಸಿದರೆ ತುಂಬಾ ಅನುಕೂಲ ಆಗುತ್ತದೆ. ಈ ಭಾಗದ ಅತ್ಯಂತ ಹೆಚ್ಚಿನ ಜನರು ಶಿಕ್ಷಣದಿಂದ ವಂಚಿತರಾಗಿದ್ದು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ಅವರು ಹೇಳಿದರು. ಆರೋಗ್ಯದಲ್ಲಿ ತೊಂದರೆ ಇದ್ದರೆ ಅವರು ದೂರದ ಬೆಂಗಳೂರಿಗಾಗಲಿ ಅಥವಾ ಹೈದರಾಬಾದಕ್ಕಾಗಲಿ ಹೋಗಬೇಕಾಗುತ್ತದೆ. ಇಂಥ ಪರಿಸ್ಥಿತಿಯಲ್ಲಿ ಅವರಿಗೆ ನಾವು ಆಲ್ ಇಂಡಿಯಾ ಮೆಡಿಕಲ್ ಸೈನ್ಸ್ ಅಲ್ಲಿ ಮಾಡಿದರೆ ಬಹಳ ಅನುಕೂಲವಾಗುತ್ತದೆ. ಆರ್ಟಿಕಲ್ 371J ಪ್ರಕಾರ ಇಂಥ ಸಂಸ್ಥೆಗಳನ್ನು ಅಲ್ಲಿ ಸ್ಥಾಪಿಸಿದರೆ ಅವರಿಗೆ ಪ್ರತಿಶತ 70ರಷ್ಟು ಜನರು ಅಲ್ಲಿಯ ಜನರಿಗೆ ಇದು ಸೀಟು ಸಿಕ್ಕು ಮತ್ತು ಅಲ್ಲಿಯೇ ಪದವಿಯನ್ನು ಪಡೆದು ಜನರಿಗೆ ಸಹಾಯ ಮಾಡಲು ಉಪಯೋಗವಾಗುತ್ತದೆ. ನೀವು ಕರ್ನಾಟಕದ ಅಂಕಿ ಸಂಖ್ಯೆಗಳಿಂದ ನೋಡಿದರೆ ವಿದ್ಯಾಭ್ಯಾಸದ ಕೊರತೆ ರಾಯಚೂರು ಜಿಲ್ಲೆಯಲ್ಲಿ ಬಹಳವಾಗಿದೆ. ಅಲ್ಲಿ ಕೇವಲ 48% ಅಷ್ಟು ಜನರು ಮಹಿಳೆಯರು ವಿದ್ಯಾಭ್ಯಾಸ ಮಾಡಿದ್ದಾರೆ ಅಥವಾ ಲಿಟ್ರಸಿ ರೇಟ್ ಇದೆ. ಅದೇ ತರ ಪುರುಷರು ಕೇವಲ 60% ಮಾಡ್ತಾರೆ. ಇಲ್ಲಿ ದೊಡ್ಡ ದೊಡ್ಡ ಆಸ್ಪತ್ರೆಗಳ ಕೊರತೆಯಿಂದ ಜನರಿಗೆ ಬಹಳ ಅನಾರೋಗ್ಯದ ಒಂದು ಸಮಸ್ಯೆ ಕಾಡುತ್ತಾ ಇದೆ. ಅಂತಾರಾಷ್ಟ್ರೀಯ ವೇದಿಕೆಗಳಲ್ಲಿ ಭಾರತದ ವರ್ಚಸ್ಸನ್ನು ಹಾಳು ಮಾಡುವ ವ್ಯಕ್ತಿಗಳು, ಪಕ್ಷಗಳ ವಿರುದ್ಧ ಕಠಿಣ ಕಾನೂನು ಜಾರಿ ಮಾಡುವ ಅಗತ್ಯವಿದೆ ಎಂದು ರಾಜ್ಯಸಭಾ ಸದಸ್ಯ ಜಗ್ಗೇಶ್ ಅವರು ಇಂದು ರಾಜ್ಯಸಭೆಯಲ್ಲಿ ಮನವಿ ಮಾಡಿದರು. ಶೂನ್ಯ ವೇಳೆಯಲ್ಲಿ ಮಾತನಾಡಿದ ಅವರು, ಅಂತಾರಾಷ್ಟ್ರೀಯ ಸಂಘರ್ಷದಿಂದಾಗಿ ಎಲ್ಪಿಜಿ ಕೊರತೆ ಉಂಟಾಗಿದೆ. ಇದರ ಹೊರತಾಗಿಯೂ ಕೇಂದ್ರ ಸರ್ಕಾರ ಈ ಬಿಕ್ಕಟ್ಟನ್ನು ನಿರ್ವಹಿಸಲು ಕ್ರಮ ತೆಗೆದುಕೊಳ್ಳುತ್ತಿದೆ. ಆದರೆ ಕಾಂಗ್ರೆಸ್ ಇಂತಹ ವಿಷಮ ಸ್ಥಿತಿಯಲ್ಲಿಯೂ ರಾಜಕೀಯ ದುರುದ್ದೇಶದಿಂದ ದೇಶದ ವರ್ಚಸ್ಸನ್ನು ಹಾಳು ಮಾಡಲು ಮುಂದಾಗಿದೆ ಎಂದರು. It is India that is represented before the world, and therefore everyone must act with responsibility and keep the national interest above political benefits. I urge the government to treat this matter with utmost seriousness and enact clear and stringent laws to deal with any disruptive actions by individuals, groups or political parties during international events held in India. Such measures are essential to safeguard public order, protect India's global reputation and ensure that such incidents never repeat. Thank you, sir. ಇರಾನ್ ಯುದ್ಧ ಆರಂಭವಾದಾಗಲೇ ಎಲ್ಪಿಜಿ ಸಮಸ್ಯೆ ನಿರ್ವಹಿಸಲು ಕೇಂದ್ರ ಸರ್ಕಾರ ಕ್ರಮ ತೆಗೆದುಕೊಳ್ಳಬೇಕಿತ್ತು. ಆದರೆ ಹಾಗೆ ಮಾಡದ ಕಾರಣ ಇಂದು ಹಲವರು ತೊಂದರೆ ಅನುಭವಿಸುತ್ತಿದ್ದಾರೆ ಎಂದು ರಾಜ್ಯಸಭೆ ವಿರೋಧ ಪಕ್ಷದ ನಾಯಕ ಮಲ್ಲಿಕಾರ್ಜುನ ಖರ್ಗೆ ಇದೇ ವೇಳೆ ತಿಳಿಸಿದರು. ईरान में एडवाइजरी जारी कर रही थी कि स्थिति बिगड़ सकती है, तो उसे ये साफ करना चाहिए था इसका असर क्रिटिकल मैरीटाइम रूट्स और एनर्जी सप्लाईज पर भी पड़ सकता है. उस लिहाज से हमें तैयारी करनी थी. ಇದಕ್ಕೆ ಆಕ್ಷೇಪ ವ್ಯಕ್ತಪಡಿಸಿದ ಸಚಿವ ಜೆಪಿ ನಡ್ಡಾ, ಎಲ್ಪಿಜಿ ಕೊರತೆ ಉಂಟಾಗಿರುವುದು ಅಂತಾರಾಷ್ಟ್ರೀಯ ಮಟ್ಟದ ಬಿಕ್ಕಟ್ಟಿನಿಂದಾಗಿ. ಇದು ಭಾರತದ ತಪ್ಪಲ್ಲ. ಈ ಬಗ್ಗೆ ಕೇಂದ್ರ ಸಚಿವ ಹರ್ದೀಪ್ ಸಿಂಗ್ ಪುರಿ ಅವರು ಸವಿಸ್ತಾರವಾಗಿ ಮಾತನಾಡಿದ್ದಾರೆ. ಇದರ ಹೊರತಾಗಿಯೂ ಕಾಂಗ್ರೆಸ್ ದೇಶದ ಪರವಾಗಿ ನಿಲ್ಲುವುದನ್ನು ಬಿಟ್ಟು ರಾಜಕೀಯ ಮಾಡುತ್ತಿದೆ ಎಂದರು. दुर्भाग्यपूर्ण है कि ऐसी परिस्थिति में भी यह राजनीति से बाज नहीं आते हैं और उनको ऐसे क्राइसिस में देश के साथ खड़े होने के बजाय इस विषय को उठा करके वो देश में खलबली लाने के प्रयास करते हैं, देश में एक अराजकता लाने का प्रयास करते हैं. ये बहुत ही निंदनीय है. ಇದಕ್ಕೂ ಮುನ್ನ ರಾಜ್ಯಸಭೆಯ ಕಲಾಪ ಆರಂಭವಾಗುತ್ತಿದ್ದಂತೆಯೇ ಸಭಾಪತಿ ಸಿಪಿ ರಾಧಾಕೃಷ್ಣನ್ ಅವರು ಮೇಲ್ಮನೆಯಲ್ಲಿ ತಮ್ಮ ಅವಧಿಯನ್ನು ಪೂರ್ಣಗೊಳಿಸಿದ ನಾಮನಿರ್ದೇಶಿತ ಸದಸ್ಯ ರಂಜನ್ ಗೊಗೊಯ್ ಅವರಿಗೆ ವಿದಾಯ ಹೇಳಿದರು. ಒಬ್ಬ ವಿಶಿಷ್ಟ ನ್ಯಾಯಶಾಸ್ತ್ರಜ್ಞರಾಗಿ ರಂಜನ್ ಗೊಗೊಯ್ ಅವರು ರಾಜ್ಯಸಭೆಗೆ ಅಪಾರ ಕೊಡುಗೆ ನೀಡಿದ್ದಾರೆ. ಅವರ ಕಾನೂನು ಕುಶಾಗ್ರಮತಿ ಮತ್ತು ಅನುಭವ ಅಪಾರವಾದದ್ದು ಎಂದು ಸಭಾಪತಿ ಸಿಪಿ ರಾಧಾಕೃಷ್ಣನ್ ಶ್ಲಾಘಿಸಿದರು. I wish that he will continue to contribute to the nation
in different capacities with the same dedication, integrity and spirit of service that he has exemplified throughout his illustrious career. On behalf of the entire House, I extend my best wishes to Shriman Ranjan Gogoi ji for good health, happiness and many more years of fruitful service to the nation.